ಹಲೋ ನಮಸ್ತೆ, ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಪ್ರಯಾಣ ಮೈಸೂರಿನಿಂದ ವಿರಾಜಪೇಟೆಯ ಕಡೆಗೆ ಹೋಗ್ತಾ ನಾವು ನಾಗರಹೊಳೆ ಅರಣ್ಯದಿಂದ ಹೋಗಬೇಕಾಗುತ್ತೆ. ಇವತ್ತು ನಾವಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದು ಕಾಫಿ ಎಸ್ಟೇಟ್ ಮತ್ತು ತಿರುಗಾಡಿಕೊಂಡು ಹಂಗೆ ಭತ್ತನ ನಾಟಿ ಮಾಡಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಕಾಫಿ ಎಸ್ಟೇಟ್ನಲ್ಲಿ ಕಾಫಿ ಜೊತೆಗೆ ಅವರು ಕಿತ್ತಳೆ ಮತ್ತು ಗುವಾ ಎಲ್ಲ ಹಣ್ಣುಗಳನ್ನು ಬೆಳೆಸ್ತಿರ್ತಾರೆ. ಸೊ ತೋಟದ ಹಸಿರು ವಾತಾವರಣ, ಕಾಫಿ ಗಿಡಗಳ ನಡುವೆ ಬೆಳೆದಿರುವ ಹಣ್ಣುಗಳನ್ನು ಮತ್ತು ಅಲ್ಲಿನ ಗ್ರಾಮೀಣ ಜೀವನದ ಸೊಬಗನ್ನು ಹತ್ತಿರದಿಂದ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಭತ್ತ ನಾಟಿ ಮಾಡಿ ಆಮೇಲೆ ಎಸ್ಟೇಟ್ನ ಒಳಗಡೆ ಇರೋ ಹಣ್ಣುಗಳನ್ನು ಕಿತ್ಕೊಂಡು ಸುತ್ತಮುತ್ತಲಿನ ನಾವಲ್ಲೇನು ಪ್ರಕೃತಿ ಇದೆ ಅದನ್ನು ಸವಿತಾ ಬರೋಣ. ಕೊಡಗಿನ ಮಣ್ಣಿನಲ್ಲಿ ಕೃಷಿ ಹೇಗೆ ನಡೆಯುತ್ತದೆ, ಕಾಫಿ ತೋಟದಿಂದ ಭತ್ತದ ಗದ್ದೆಯವರೆಗಿನ ರೈತರ ಜೀವನ ಹೇಗೆ ಇರುತ್ತದೆ ಅನ್ನೋದನ್ನು ಈ ಪ್ರಯಾಣದಲ್ಲಿ ಅನುಭವಿಸಲಿದ್ದೇವೆ. ಹಾಗಾದರೆ ಬನ್ನಿ, ಮೈಸೂರಿನಿಂದ ನಾಗರಹೊಳೆ ಮಾರ್ಗವಾಗಿ ವಿರಾಜಪೇಟೆಯವರೆಗೆ ಕಾಫಿ ತೋಟಗಳ ಸುವಾಸನೆ ಮತ್ತು ಕೊಡಗಿನ ಕೃಷಿ ಬದುಕಿನೊಂದಿಗೆ ನಮ್ಮ ಈ ಸುಂದರ ಪಯಣವನ್ನು ಆರಂಭಿಸೋಣ. ಬನ್ನಿ, ಹಂಗಾರೆ ಇಲ್ಲಿಂದ ಹೆಂಗಿರುತ್ತೆ ಫಾರೆಸ್ಟಿಂದ ಹೋಗಿ ಅಲ್ಲಿಂದ ಅವರು ರೀಚ್ ಆಗಿ ಮುಂದೆ ಕಂಟಿನ್ಯೂ ಮಾಡೋಣ. ಫ್ರಮ್ ರಘು ವಿಲೇಜ್. ನೋಡ್ರಿ, ಇನ್ನು ಮುಖ ತೊಳೆದಿಲ್ಲ, ಏನಿಲ್ಲ, ಜಸ್ಟ್ ಎದ್ದಿದ್ದೀವಿ. ಅವ್ನ್ ಮುಖ ತೊಳೆದಾನೆ, ಅದಕ್ಕೆ ಎಷ್ಟೊಂದು ಬ್ರೈಟ್ ಆಗಿ ಕಾಣಿಸ್ತಿದ್ದಾನೆ. ಸೊ ಇನ್ನು ನಾವು ಮುಖನೂ ತೊಳೆದಿಲ್ಲ, ಜಸ್ಟ್ ಎದ್ದು ಹಂಗೆ ಆಚೆ ಬಂದು ನೇಚರ್ ವ್ಯೂ ನ ಎಂಜಾಯ್ ಮಾಡ್ತಿದೀವಿ. ನೀವು ನೋಡಿ, ಫುಲ್ ಮಳೆ ಬೀಳ್ತಿದೆ ನೋಡಿ. ಇದು ರಘು ಅವ್ರ ಗದ್ದೆ. ಇದು ನೆನ್ನೆಲ್ಲ ಬಂದು ಫುಲ್ ಹುಡುಗ ಬೆಂಗಳೂರಿಂದ ಬಂದು ವೀಕೆಂಡ್ ಫಾರ್ಮಿಂಗ್ ಎಲ್ಲ ಮಾಡಿ ಇಲ್ಲಿದ್ದಾನೆ. ಇವತ್ತು ನಾವು ಅಲ್ಲಿ ಏನ್ ಖಾಲಿ ಕಾಣಿಸ್ತಿದೆ, ಆ ಖಾಲಿ ಕಾಣಿಸ್ತಿರೋ ಜಾಗದಲ್ಲಿ ನಾವು ಇವತ್ತು ಫಾರ್ಮಿಂಗ್ಗೆ ಹೋಗ್ಬಿಟ್ಟು ಅಲ್ಲಿ ಇದು ಮಾಡ್ಬೇಕಿರುತ್ತೆ. ನೋಡಿ, ಎಲ್ಲಾರು ಬೆಂಗಳೂರಿಂದ ರೆಸಾರ್ಟ್ಗೆ ಹೋಗ್ಬಿಟ್ಟು ಈ ನೇಚರ್ನ ಎಂಜಾಯ್ ಮಾಡಕ್ ಬರ್ತಾರೆ. ನಮ್ಮ ಹುಡುಗ ನೋಡಿದ್ರೆ ಇಲ್ಲಿರೋ ನೇಚರ್ ವ್ಯೂನ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾನೆ. ಏನ್ ಮಾಡೋದು, ಜನ ಇದಕ್ಕೇನೆ ಹೇಳಿರೋದು ದೊಡ್ಡವರು, ಅಲ್ಲಿದ್ದವ್ರು ಕಳ್ಳೆ ಇಲ್ಲ, ಕಳ್ಳೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸಖತ್ತಾಗಿದೆ ಮನೆ. ನೋಡಿ, ಕಾಫಿ ತೋಟ ಎಲ್ಲ ಅವ್ರದ್ದೇನೆ. ಆರಾಮಾಗಿರೋದು ಬಿಟ್ಬಿಟ್ಟು ಹುಡುಗ ಬೆಂಗಳೂರಿಗೆ ಹೋಗಿ ಅಲ್ಲಿ ಸುಮ್ಮನೆ ಕಷ್ಟಪಡ್ತಾನೆ. ಯಾಕೆ ಈ ತರ ನೀವು ಇಲ್ಲೇ ಇರ್ಬೋದಲ್ವರೆಗೂ ಅವರ? ನೀವು ಇಲ್ಲೇ ಇರ್ತೀನಿ, ಇನ್ಮೇಲೆ ಬಂದು ನೀವು ಹೇಳಿದ್ಮೇಲೆ. ನಾನು ಹೇಳಿದ್ಮೇಲೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಎಲ್ಲ. ನಮ್ಗೆ ಅಲ್ಲೊಂದು ಮನೆ ಇದೆ, ಆ ಮನೆ ಬಿಟ್ರೆ ಇಲ್ಲೇ ನೆಕ್ಸ್ಟ್ ಇವ್ರದ್ ಮನೆ. ಮಳೆ ನೀರು ಜಿಟಿ ಜಿಟಿ ಅಂತಿರೋದಕ್ಕೆ ನೇಚರ್ ಸಖತ್ತಾಗಿದೆ. ಇಲ್ಲಿ ನೋಡಿ, ಇವ್ರ ಮನೆ ಹತ್ರ ಫುಲ್ ಅಕ್ಕಿ ಬಂದ್ಬಿಟ್ಟು ನೀವು ಬೇರೆ ಕಡೆ ಗೂಡ್ ಕಟ್ಟೋದ್ನೆಲ್ಲ ಇದ್ರಲ್ಲಿ ನೋಡಿರ್ತೀರ, ಹುಲ್ಲಲ್ಲಿ ತಗೊಂಡ್ ಹೋಗ್ಬಿಟ್ಟು. ಇಲ್ಲಿ ನೋಡಿದ್ರೆ ಮಣ್ಣೇನಿದೆ, ಮಣ್ಣಲ್ಲೇನೆ ಗೂಡ್ ಕಟ್ಟಿದೆ ಮನೆಗೆ ಇವ್ರ ಮನೆಯಲ್ಲಿ. ಸೂಪರ್ ಅಲ್ವಾ ನೇಚರು? ನೋಡಿ, ಅಲ್ಲಿ ನೀವೇನ್ ನೋಡಿದ್ರಿ, ಅಲ್ಲೊಂದು ಮಣ್ಣಲ್ಲಿ ಕಟ್ಟಿತ್ತು. ಇಲ್ಲಿ ನೋಡಿದ್ರೆ ರೆಕ್ಕೆ ಪಕ್ಕ ಎಲ್ಲ ಹಾಕ್ಬಿಟ್ಟು ಒಂದು ಗೂಡ್ ಕಟ್ಕೊಂಡಿದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ನೋಡಿ, ಅದು ಪಕ್ಷಿ, ಅದು ಬ್ಲಾಕ್ ಕಲರ್ ಏನಿದೆ ಅದು ಪಕ್ಷಿ. ನೇಚರ್ ವ್ಯೂ ಎಂಜಾಯ್ ಮಾಡಕ್ಕೆ ಅದೂ ನೇಚರಲ್ಲೇನೆ ಇದೆ ನೋಡಿ. ಇಲ್ಲೇನೆ ಇವರು ಫಾರ್ಮ್ ಫ್ರೆಶ್ದು ಗೋವಾ ಎಲ್ಲ ಇದೆ, ಸಿಗಬೇಕೆಲ್ಲ. ನೋಡಿ, ಅಲ್ಲೊಂದು ನೀರು ಹರ್ಕೊಂಡು ಬರ್ತಾ ಇದೆ, ಜರಿ ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ನೀರು ಹರ್ಕೊಂಡ್ ಬರ್ತಾರೋ ಪ್ಲೇಸಸ್ ಇದೆಲ್ಲ. ನೋಡಿ, ಇದೊಂದು ಗಿಡ. ಇದೆಲ್ಲ ಸೊಪ್ಪೆಲ್ಲ ಸಾಂಬಾರ್ಗೆ ಹಾಕೋಂಥ ಸೊಪ್ಪಿದೆಲ್ಲ ಬರ್ತಿದೆ ಅಂದ್ಬಿಟ್ಟು ರೈನ್ ಕೋಟ್ ಕೊಟ್ಟಿದ್ದಾರೆ ಹಾಕೊಳಕ್ಕೆ. ಸೊ ಈಗ ರೈನ್ ಕೋಟ್ ಹಾಕೊಂಡು ನಾವು ಗದ್ದೆಯಲ್ಲಿ ಕೆಲಸ ಮಾಡಕ್ಕೆ ಹೋಗೋಣ. ಈಗ ಅಂದ್ರೆ ಕೂಲಿ ಮಾಡಕ್ಕೆ ಬಂದಿದ್ವಿ, ಕೂಲಿ ಕಾರ್ಮಿಕರು ನಾವು. ಮಾಡಕ್ಕೆ ಹೋಗೋಣ ಬನ್ನಿ. ತಪ್ಪು ಮಾಡಿಕೊಂಡು ಗದ್ದೆ ಕಡೆಗೆ
ಪ್ರಯಾಣನ ಬಳಸ್ತಿದೀವಿ. ಇಲ್ಲೆಲ್ಲ ಪಾಚಿ ಕಟ್ಟಿದೆ, ಅಂದ್ರೆ ರೆಗ್ಯುಲರ್ ಆಗಿ ಮಳೆ ಬಂದು ಸೊ ಅದಕ್ಕೇನೆ ನಿಧಾನಕ್ಕೆ ನಡೀತಿದ್ದಾನೆ ನಮ್ಮ ಹುಡುಗ. ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಕೊಂಡು ನೋಡೋಣ, ಏದಾದ್ರು ಬಿದ್ರೆ ರೆಕಾರ್ಡ್ ಮಾಡೋಣ. ಬೀಳ ಒಂದ್ಸರಿ ಕ್ಯಾಮ್ರಾಗಾದ್ರು ರಘು. ಹಾ ಬೀಳ ಒಂದ್ಸರಿ ಹೋಗ್ಲಿ. ಮತ್ತೆ ಅವ್ನು ಬ್ಯಾಲೆನ್ಸ್ ಮಾಡ್ಬಿಟ್ಟು, ಅವ್ನು ಬ್ಯಾಲೆನ್ಸ್ ಮಾಡೋದು ಚೆನ್ನಾಗಿ ಗೊತ್ತು ಹುಡುಗನ್ಗೆ. ನೋಡಿ, ಇವತ್ತು ನಮ್ದು ಇದು ಡ್ರೆಸ್ ಕೋಡ್ ಇದು. ಸೊ ಈಗ ನಾವು ಹೋಗ್ತಿದೀವಿ ಗದ್ದೆಯಲ್ಲಿ ಕೆಲಸ ಮಾಡಕ್ಕೆ. ಬನ್ನಿ ಎಲ್ಲರೂ ಗದ್ದೆಯಲ್ಲಿ ಕೆಲಸ ಮಾಡೋಣ, ವೀಕೆಂಡ್ ಫಾರ್ಮಿಂಗ್ ತರ. ನೋಡಿ ಅಲ್ಲಿ ನಾವು ಸೀಬೆಕಾಯಿ ನೋಡಿದ್ವಲ್ಲ, ಸೊ ಸೇಮ್ ಇಲ್ಲೂ ಸೀಬೆಕಾಯಿ ಎಲ್ಲ ಇದೆ ನೋಡಿ. ಸಕ್ಕತ್ತಾಗಿದೆ, ಇಲ್ಲಿ ತೋರಿಸ್ತೀನಿ ಎಷ್ಟು ಸಕ್ಕತ್ತಾಗಿದೆ. ಎಲ್ಲಾನು ಪಕ್ಷಿಗಳೆಲ್ಲ ತಿನ್ಕೊಂಡು ಹೋಗ್ತಿದೆ ಅಂತ. ಯಾಕೆಂದ್ರೆ ಅವ್ರು ಯಾರು ತಿಂತಿಲ್ಲ ಮನೇಲಿ ಅಂತ. ಯಾರಿಗಾರು ಬೇಕಾದ್ರೆ ಆರ್ಡರ್ ಮಾಡಿ, ನಮ್ಮ ಹುಡುಗನ ನಂಬರ್ ಹಾಕಿರ್ತೀನಿ, ಅವನು ನಿಮ್ಗೆ ಡೈರೆಕ್ಟ್ ಆಗಿ ತಂದ್ಕೊಡ್ತಾನೆ ಇಲ್ಲಿಂದಾನೆ. ಇದು ನೋಡಿ, ಇದ್ರ ಬಗ್ಗೆ ನಮ್ಮ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದೇನು ಅಂತ ಹೇಳಿರೋದು. ಏನಿದು? ಇದು ಯಾವ್ದೋ ಬೇರೆ ದೇಶದ ಸೀಬೆಕಾಯಿ. ಆಚೆನೂ ರೆಡ್, ಎಲೆನೂ ರೆಡ್, ಎಲ್ಲ ರೆಡ್. ಫುಲ್ಲು ಇದು ರೆಡ್ ಸೀಬೆಕಾಯಿ ಅಂತ ನೋಡಿ. ಇದು ಫಾರಿನ್ ಇಂದ ತರಿಸಿರೋದು ನೋಡಿ. ಕಾಯಿ ಆಲ್ಮೋಸ್ಟ್ ರೆಡ್ ಬರ್ತಿದೆ. ಚಿಕ್ಕದಾಗಿರೋದ್ರಿಂದ ಒಂದ್ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ. ಫುಲ್ ರೆಡ್ ಆದ್ರೆ ಗೊತ್ತಾಗುತ್ತೆ ನಿಮ್ಗೆ. ಹಾ, ಎಲೆ ಡಿಫ್ರೆನ್ಸ್ ನೋಡಿ. ಇದೊಂದು ನೋಡಿ, ಇದು ರೆಡ್ ಕಲರ್ದು, ಇದು ಮಾಮೂಲಿ ಗ್ರೀನ್ ಕಲರ್ ಇದೆ ನೋಡಿ. ಇಲ್ಲೇ ಇದೆ ನೋಡಿ, ಇದು ಡಿಫ್ರೆನ್ಸ್ ಇರೋದು. ಇದು ಅವ್ರದ್ದು ಕಾಫಿ ತೋಟ ನೋಡಿ. ಕಾಫಿ ಎಲ್ಲ ಬೆಳೀತಿದ್ದಾರೆ. ಇದರಿಂದ ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಕ್ರಶ್ ಬೀನ್ ಅಂತ, ಇದರಿಂದಾನೇ ನಿಮ್ಗೆ ಬರೋದು. ಇದರಿಂದಾನೆ. ಇದೇನ್ ಕೈ? ಏನ್ ಜ್ಯೂಸ್ ಕೈ ಇದು? ಜ್ಯೂಸ್ ಫ್ರೂಟ್. ಜ್ಯೂಸ್ ಫ್ರೂಟ್ ಅಂತ ಇದು ನೋಡಿ. ಇದನ್ನು ಸಖತ್ತಾಗಿದೆ ನೋಡಿ. ಫ್ರೂಟ್ ನೋಡಿ, ಇದು ಬಳ್ಳಿಯಲ್ಲಿ ಬರೋದು. ಇದು ಮರದಲ್ಲ, ಇದು ಬಳ್ಳಿಯಲ್ಲಿ ಬೆಳೆದಿರೋದು ನೋಡಿ. ಪ್ರತಿ ಎಲೆಗೂ ಒಂದೊಂದು ಕಾಯಿ ಬಿಟ್ಟಿದೆ ನೋಡಿ. ಸಖತ್ತಾಗಿದೆ ನೋಡಿ. ಈ ಪ್ಲೇಸ್ ಏನಿದೆ ಇದನ್ನ ಮತ್ತೆ ಮುಂದೆ ಒಂದು ಜಾತಿದೆ ಗುರು ಚರ್ರ ಅಂತ, ಅಲ್ಲಿ ಹೋಗ್ಬೇಕು ನೋಡಿ. ನಮ್ಮ ಹುಡುಗ ಫುಲ್ ಫಾಸ್ಟ್ ಆಗಿ ಹೋಗ್ತಿದ್ದಾನೆ. ಹೆಂಗ್ ಹೋಗ್ಬೇಕು ಅಂತ ನಮ್ಗೆ ತೋರಿಸ್ಕೊಂಡು ಬನ್ನಿ. ಹೋಗ್ಬಿಟ್ಟು ಭತ್ತ ಎಲ್ಲ ನೆಡೋಣ ಬನ್ನಿ. ಆಮೇಲೆ ಸಿಗೋಣ ನೋಡಿ. ನಿಮ್ ಕೆಲಸ ಎಲ್ಲ ಇಲ್ಲಿರೋದು ಇವತ್ತು ನೋಡಿ. ಇವ್ರದ್ದೇನೆ ಒಂದಲ್ಲಿ ಕೆರೆ ತರ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ, ನೀರೆಲ್ಲ ಸ್ಟೋರ್ ಮಾಡ್ಕೊಳಕ್ಕೆ. ಅಂದ್ರೆ ಸಮ್ಮರ್ ಎಲ್ಲ ನೀರ್ ಕಡಿಮೆ ಇರುತ್ತಲ್ವ, ಸೊ ಅವಾಗ ಯೂಸ್ ಮಾಡ್ಕೊಳಕ್ಕೆ ಅಂತ ಇದು ಒಂದು ಕೆರೆ ಇದೆ ಇಲ್ಲಿ. ಚಿಲ್ಲರ್ ಹೊಡಿತಾ ಇದಾರೆ ಆಲ್ರೆಡಿ. ನಾವು ಕೊಚ್ಚೆ ಎಲ್ಲ ಇದು ಗದ್ದೆಯಲ್ಲಿ ಹೋಗ್ತಾ ಇದೀವಿ ಈಗ ಮುಚ್ಕೊಂಡು. ಬನ್ನಿ, ಇಲ್ಲಿಂದ ತಗೊಂಡೋಗಿ ಎಲ್ಲ ಕಡೆನೂ ಭತ್ತ ಏನಿದೆ ಅದನ್ನೆಲ್ಲ ಕಟ್ಟಿರೋದನ್ನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಬರೋಣ ಬನ್ನಿ. ಇದೇನು ಕಾಣಿಸ್ತಿದೆ ಎಲ್ಲದಕ್ಕೂ ಈಗ ನಾವು ಭತ್ತನ ನಾಟಿ ಮಾಡಬೇಕಿರುತ್ತೆ.
ಬಂದ್ರಲ್ಲೋ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ಬಂದ್ರು ಭತ್ತ ನೆಡೋಣ. ನಮ್ ಹುಡುಗ ಯಾವ್ದೋ ಲೊಕೇಶನ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ ಕೆಲಸ ಮಾಡ್ತಿದ್ದವನ್ನ. ಬನ್ನಿ ನೋಡೋಣ ಯಾವ ಲೊಕೇಶನ್ ಅಂತ. ಇಲ್ಲಿ ನೋಡಿ, ಇಲ್ಲಿಂದಾನೇ ಅನ್ಕೊಂಡ ಕಾಳಂಗ ಎಲ್ಲ ಇಲ್ಲಿಂದಾನೇ ಬರೋದು. ನೀರು ಇನ್ನ ಇಲ್ಲಿವರೆಗೂ ಬರ್ಬೇಕು. ಅದು ಈ ವರ್ಷ ಮಳೆ ಇನ್ನೂ ಆಗಿಲ್ಲ ಅಂತ. ಇಲ್ಲಿವರೆಗೂ ಬರ್ಬೇಕು ನೀರು ಫುಲ್. ಇದೇನ್ ಮಲ್ಲಿಗೆ ಇದು? ಇದೇನ್ ಗಿಡ? ಸುಮ್ಮನೆ ಶೋ ಆಫ್ ಗಿಡ, ರಘು ತರ ಇದು. ನೋಡಿ, ಅದು ಮೆಣಸು, ಕಾಳು ಮೆಣಸು ಮರ ಅದು. ಇದು ಕಾಫಿ. ನೋಡಿ ಎಷ್ಟು ಸಖತ್ತಾಗಿದೆ. ನೋಡಿ, ಫುಲ್ಲು ಬಂಚ್ ಆಫ್ ಕಾಫಿ ಸೀಡ್ಸ್. ಬ್ಲಾಕ್ ಪೆಪ್ಪರ್ ಎಲ್ಲ ಸಖತ್ತಾಗಿ ಬೆಳೆದವ್ರೆ ಇದನ್ನ. ಇದು ಇವಾಗ ಔಷಧಿ ಹೊಡೆದಿದೀವಿ, ಏನು ರೋಗ ಬರಬಾರ್ದು ಅಂತ. ಇದು ಲೈಮ್ ಜೊತೆ ಸಾಫರ್ ಸಲ್ಫೇಟ್ ಹಾಕಿ ಹೊಡೆದಿರೋದು. ಲೈಮ್ ಜೊತೆ ಸಾಫರ್ ಸಲ್ಫೇಟ್, ಅದನ್ನ ಮೈಲ್ ತತ್ತು ಅಂತ ಕರೀತಾರೆ ಇಲ್ಲೆಲ್ಲ. ಅದ್ರ ಜೊತೆ ಇವಾಗ ಇದು ಚೆನ್ನಾಗಿ ಬರ್ತಾ ಇದೆ. ಇನ್ನು ನೀಟಾಗಿ ಹೂವ ತರ ಬಂದಿದೆ. ಚಿಕ್ಕ ಚಿಕ್ಕದಾಗೆ ಬಂದಿದೆ. ಇದು ದೊಡ್ಡದಾಗ್ಬೇಕು. ದೊಡ್ಡದಾದ್ರೆ ಇದೇನೆ ಕಾಳು ಮೆಣಸು. ನೀವೇನ್ ತಗೊಂಡು ಬ್ಲಾಕ್ ಪೆಪ್ಪರ್ ಅಂತ ಕೊಡಿ ಅಂತ ತಗೊಂಡು ಮಸಾಲೆ ಐಟಮ್ಸ್ ತಿಂತೀರಾ? ಅದೆಲ್ಲ ಬೆಳೆದಿರೋ ಗಿಡ ಇದು. ನೋಡಿ ಎಷ್ಟು ಸಖತ್ತಾಗಿ, ಫುಲ್ಲು ಸೂಪರ್ ಆಗಿ ಕ್ರಾಪ್ ಸಖತ್ತಾಗಿ ಬಂದಿದೆ ನೋಡಿ. ಇದು ಇದೇನ್ ನೋಡ್ತೀರಾ? ಇದು ಬಂದ್ಬಿಟ್ಟು ಎಲೆ ಬಂದ್ಬಿಟ್ಟು ನೀವು ಟಿಫನ್ ತಿನ್ನಕ್ಕೆ ಅಥವಾ ನೀವು ಹೋಟ್ಲಲ್ಲಿ ಬೆಳೆಸೋಂತ ಬಾಳೆ ಗಿಡ ಅಲ್ಲ ಇದು. ಇದು ಬಂದ್ಬಿಟ್ಟು ಅರಿಶಿನ ಮರ. ಇದು ಅರಿಶಿನ ಗಿಡ, ಇದು ಮರ ಅಲ್ಲ, ಅರಿಶಿನ ಗಿಡ. ಇದ್ರ ಕೆಳಗಡೆ ಭೂಮಿಯಲ್ಲಿ ಅರಿಶಿನ ಬೆಳೆಯೋದು. ಒಂದ್ ವರ್ಷ ಆದ್ಮೇಲೆ ಇದು ಕಟ್ ಮಾಡ್ಬಿಟ್ಟು ಕೆಳಗಡೆಯಿಂದ ಶುಂಠಿ ತರ ಅದು ಅರಿಶಿನ ತೆಗಿಯೋದು. ಶುಂಠಿ ಎಲ್ಲ ಏನು ಸಿಮಿಲರ್ ಇರುತ್ತೆ, ಬಟ್ ಅದೇನು ಅಂದ್ರೆ ಜಾಸ್ತಿ ಲೀವ್ಸ್ ಸಣ್ಣ ಇರುತ್ತೆ, ಬಟ್ ಇದು ದಪ್ಪ ಇದೆ. ಇದು ಬಾಳೆ ಮರ ನೋಡಿ, ಏಲಕ್ಕಿ ಬಾಳೆ ಮರ. ಇದೇನ್ ನೋಡಿದ್ರೆ ಇದು ಏಲಕ್ಕಿ ಬಾಳೆ. ಇದು ಆರ್ಗ್ಯಾನಿಕ್ ಫುಲ್ಲು. ಇದಕ್ಕೇನು ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿಲ್ಲ ಅವರು, ನ್ಯಾಚುರಲ್ ಗೊಬ್ಬರ. ಇದು ಬಯೋ ಗೊಬ್ಬರ ಅಷ್ಟೇ, ಬಯೋ ಫರ್ಟಿಲೈಸರ್ಸ್ ಅಷ್ಟೇ ಇದಕ್ಕೆ ಯೂಸ್ ಮಾಡಿರೋದವ್ರು. ನೋಡ್ತೀರಾ, ಇದು ಬಂದ್ಬಿಟ್ಟು ಈರಳೆಕಾಯಿ. ಅಲ್ಲಿರೋದು ಸೀಬೆಕಾಯಿ, ಇದು ಈರಳೆಕಾಯಿ. ಫುಲ್ಲು ಈರಳೆ ಮರ ನೋಡಿ, ಈರಳೆಕಾಯಿ ಎಷ್ಟಿದೆ ನೋಡಿ. ಹೇಳಿ, ಕ್ರ್ಯಾಬ್ ಬಂದ್ ಸಿಕ್ತು ನಮ್ಗೊಂದು. ಇರಿ, ಮತ್ತೆ ತಪ್ಸ್ಕೊಂಡೋಯ್ತು, ಆದ್ರೂ ನಾವು ಅದನ್ನ ಬಿಡ್ದಿರ ಮತ್ತೆ ತಗೊಂಡಿದೀವಿ ನೋಡಿ ಕ್ರ್ಯಾಬ್. ಇದು ದೊಡ್ಡದಾದ್ಮೇಲೆ ತಿನ್ಕೊಳ್ಳಿ. ಈಗ ಇನ್ನೂ ಅದು ಚಿಕ್ಕದು ನೋಡಿ, ಮತ್ತೆ ಇದು ಫ್ರೂಟ್, ಜ್ಯೂಸ್ ಫ್ರೂಟ್ ಏನ್ ನೋಡಿದ್ರಿ, ಅದ್ರದ್ದು ಹೂವ. ಇದು ನೋಡಿ ಎಷ್ಟು ಸಖತ್ತಾಗಿದೆ. ಇದು ನೋಡಿ, ಇದು ಏನ್ ನೀವು ಮಶ್ರೂಮ್ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ನಾಟಿ ಮಶ್ರೂಮ್. ಇದು ಇಲ್ಲೇನೆ ಇವ್ರ ಫಾರ್ಮ್ ಅಲ್ಲಿ ನ್ಯಾಚುರಲ್ ಆಗಿ ಬಂದಿರುವಂತ ನಾಟಿ ಮಶ್ರೂಮ್. ಇದು ನೋಡಿ ಎಷ್ಟು ಸಖತ್ತಾಗಿದೆ. ಇದಕ್ಕೇನೆ ಸಿಟಿಯಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ತಗೋತೀವಿ. ಇಲ್ಲೆಲ್ಲ ನೋಡಿ ನ್ಯಾಚುರಲ್ ಆಗಿ ಬೆಳೆದಿರೋಂಥದ್ದು. ಇದು ಆದ್ರೂ ಸೂಪರ್ ಆಗಿದೆ ನೋಡಿ. ವರೆಗೂ ಸೊಟ ನಡೀತಾ ಇದೆಯಾ? ಕಾಲು 3 ದಿನದಿಂದ ಗದ್ದೆಯಲ್ಲಿ ಕೆಸರಲ್ಲಿ ಕೆಲಸ ಮಾಡಿ ಇಲ್ಲೆಲ್ಲ ಪೈನು. ಅದಕ್ಕೆ ಇಲ್ಲ, ನೀನೇನೋ ಆಗಿದೆ ನಿಂಗೆ. ಎಲ್ಲಾರು ಬಿದ್ದೋದು, ಆಕ್ಸಿಡೆಂಟ್ ಮಾಡ್ಕೊಂಡ ಬಿದ್ದೋಗಿ ಮನೇಲಿ ಹೇಳ್ಬಾರ್ದು ಅಂತ ಸುಮ್ಮನೆ ಆಗ್ಬಿಟ್ಟ ಏನು? ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ಲು ಕಾಫಿನೇ ಇಲ್ಲೆಲ್ಲ. ಬೆಳಗ್ಗೆ ತರಿಸ್ಮೇಲೆ ನಿಮ್ಗೆ ಆ ಕಡೆಯಿಂದ ನೀರು ಬರ್ತಿದ್ದು ಅದೆಲ್ಲ ಇದೇನೇ ನೀರು. ಅವ್ರು ಡೈರೆಕ್ಟಾಗಿ ಗದ್ದೆಗೆ ಬಿಟ್ರೆ ಎಕ್ಸೆಸ್ ಆಗೋಗುತ್ತೆ ಅಂತ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟು ಈ ಥರ ಆಚೆ ಬಿಟ್ಬಿಟ್ಟು ಹೊರ. ಏನು ಸೀಬೆಕಾಯಿ ಮರದಲ್ಲಿ ಸೀಬೆಕಾಯಿ ಇದೆ, ಬನ್ನಿ ಕಿತ್ಕೊಳ್ಳೋಣ ಒಂದು. ಫ್ರೆಶ್ ಆಗಿ ನೋಡಿ, ಈಗ ತಾನೇ ಮರದಿಂದ ಗಿಡದಿಂದ ಕಿತ್ಕೊಳ್ತಾ ಇದೀವಿ. ಸಖತ್ತಾಗಿದೆ. ಇಲ್ಲೇನು ತೊಳ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದು ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥದ್ದು ಸೀಬೆಕಾಯಿ ಇದು. ಓಕೆ, ತಿನ್ನೋಣ ಬನ್ನಿ. ಸೂಪರ್ ಆಗಿದೆ ನಿಜವಾಗ್ಲೂ. ಬರೀ ಫುಲ್ ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ ಇನ್ನು ಹೆಂಗಿತ್ತು ಅಂತ. ಅಲ್ಲಿ ಸೀಬೆಕಾಯಿ ತಿನ್ಕೊಂಡು ಸೂಪರ್ ಆಗಿ ಮತ್ತೆ ಗದ್ದೆಗೆ ವಾಪಸ್ ಬಂದಿದೀವಿ. ಇನ್ನು ತಗೊಂಡೋಗಿ ಪೈರಲ್ಲೆಲ್ಲ ಹಾಕೊಂಡು ಅಲ್ಲಿ ನಾಟಿ ಮಾಡ್ತೀರಲ್ಲ, ಆ ಥರ ನಾವು ಈಗ ನಾಟಿ ಮಾಡೋಕ್ಕೆ ಶುರು ಮಾಡಬೇಕು. ಬನ್ನಿ ನಾಟಿ ಮಾಡೋಣ. ಇವಾಗ ನಾವು ಈ ಒಂದು ಗದ್ದೆನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಈಗ ಇಲ್ಲೆಲ್ಲ ಹೂಳಕ್ಕೆ ಹೋಗ್ತಾ ಇದೀವಿ. ಇದೆಲ್ಲ ಈಗ ನಾಟಿ ಮಾಡಬೇಕು. ಸೊ ಇದು ಏನಿದೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಒಟ್ಟಿನಲ್ಲಿ ಬಕ್ಕೊಂಡು ಕೆಲಸ ಮಾಡ್ತೀನಿ ನಾನು. ಬರೀ ಆ ಕಡೆ ಆ ಎಂಡಿಂದ
ನಾನು ಇಲ್ಲಿಗೆ ಒಂದ್ಸರಿ ಬಂದೆ, ಬೇರೆಯವರೆಲ್ಲ ಒಂದು 2 ಸರಿ ಬಂದವರು. ನಾವಿನ್ನು ಲರ್ನರ್ಸ್, ಬಿಗಿನರ್ಸ್. ಬಿಕಾಸ್ ನಾವು ಮಾಡಿ ತುಂಬಾ ವರ್ಷ ಆಗಿದೆ, ಸೊ ಅದಕ್ಕೆ ನಮಗೆ ಸ್ವಲ್ಪ ಲೇಟ್ ಆಗ್ತಿದೆ. ಬಟ್ ಓಕೆ, ಸುಮ್ಮನೆ ಮಾಡ್ತೀವಲ್ಲ. ನೋಡಿ ಈಗ ಆಲ್ರೆಡಿ ಮತ್ತೆ ಅದೆಲ್ಲ ಶುರು ಮಾಡ್ತಿದ್ದಾರೆ. ಎಲ್ಲರೂ ರೈನ್ ಕೋಟ್ ಅಲ್ಲೇ ಇರ್ತಾರೆ. ಏನಕ್ಕೆ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರ್ತದೆ. ನೀವು ಕಾಣಿಸ್ತಿದ್ರೆ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯ್ತಿದೆ. ಬನ್ನಿ ಹೋಗ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋಣ. ಸೊ ನಾ ಟಿವಿ ಹೊಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಹೊಡಿತಾ ಇದ್ದಾರೆ, ಅನ್ನ ಹೇಳ್ತಾ ಇದ್ದಾರೆ. ಬಟ್ ನಾವು ಬಂದ್ಬಿಟ್ಟು ಲೆವೆಲಿಂಗ್ ಮಾಡಿದ್ವಿ ಇಷ್ಟೊತ್ತು. ಅದು ಇಟ್ಕೊಂಡು ಲೆವೆಲಿಂಗ್ ಮಾಡಿದ್ವಿ. ಟೀ ಬ್ರೇಕ್ ಕೊಟ್ಟಿದ್ದಾರೆ. ಇದೇನ್ ನೋಡ್ತೀರಾ, ಇದು ಬಂದ್ಬಿಟ್ಟು ಎರೆಹುಳ. ಇದನ್ನ ರೈತರ ಮಿತ್ರ ಅಂತಾರೆ. ಇದೇನ್ ಮಾಡುತ್ತೆ ಅಂದ್ರೆ ಮಣ್ಣು ತಿಂದ್ಬಿಟ್ಟು ಮಣ್ಣನ್ನ ಗೊಬ್ಬರ ಮಾಡ್ಬಿಟ್ಟು ಮತ್ತೆ ಅದನ್ನೇ ಏನ್ ನಾವು ಬೆಳೆ ಹಾಕಿರ್ತೀವಿ ಆ ಬೆಳೆ ಕೊಡುತ್ತೆ ನೋಡಿ. ಇದೇನೇ ಎರೆಹುಳ, ಅರ್ಥವರ್ಮ್ ನೋಡಿ. ಇದೇನೆ ಅರ್ಥವರ್ಮ್ ನೋಡಿ, ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೀವು ನೋಡಿ. ಇಲ್ಲಿ ಬರ್ತಾ ಇದೆ, ಮೂವ್ ಆಗ್ತಾ ಇದೆ ನೋಡಿ. ಯಾವ ಕಡೆ ಹೋಗ್ಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಭತ್ತ ನಾನು ಹೊಟ್ಟೆ ಪಾಡಿಗೆ ನಿಡ್ತವ್ರೆ. ಇಲ್ಲಿ ನೋಡ್ರಿ, ಇವರು ವಿಡಿಯೋ ಮಾಡಿಸ್ಕೊಳಕ್ಕೆ ನಿಡ್ತವ್ರೆ. ಎಲ್ಲಿ ಬ್ರೋ, ಎಲ್ಲ ಬೊಕ್ಕ ಸ್ವಲ್ಪ ಮೇಲೆ ಐತಿ ನೋಡಿ. ಇದೇ ಡಿಫ್ರೆನ್ಸ್ ಪಾಪ ನೋಡಿ. ಇವತ್ತು ಬೆಂಗಳೂರಿಂದ ಬಂದು ಅಲ್ಲ ಮೈಸೂರಿಂದ ಬಂದು ಒಂದೇ ದಿನಕ್ಕೆ ಎಷ್ಟು ಫಾಸ್ಟ್ ಆಗಿ ಇಷ್ಟೆಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಈ ಥರನು ಫಾಸ್ಟಾಗಿ ನೆಡೋರು ನಮಗೆ ಆಗ್ತಾ ಇಲ್ಲ. ಇಷ್ಟು ಫಾಸ್ಟಾಗಿ ನೆಡೋಕ್ಕೆ, ಅಷ್ಟು ಫಾಸ್ಟಾಗಿ ನೆಟ್ಬಿಟ್ಟಿದೆ. ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಇದೆ ಕಂಪ್ಲೀಟ್ ಮಾಡೋಕ್ಕೆ. ಕಂಪ್ಲೀಟ್ ಆಗೋಗುತ್ತೆ ನೋಡಿ. ಬೆಳಗ್ಗೆ ನಿಮ್ಗಲ್ಲಿ ಖಾಲಿ ಜಾಗ ತೋರಿಸಿದ್ವಲ್ಲ ನೋಡಿ, ಅದು ಅದು ಇದು ಈ 3 ಗದ್ದೆನೂ ಅದು ದೊಡ್ಡದು ಫುಲ್ಲು ಒಂದೇ ಕಾಣಿಸ್ತಿದ್ಯಲ್ಲ, ಅದನ್ನು ಬೆಳಗ್ಗೆ ನಿಮ್ಗೆ ಖಾಲಿ ಇತ್ತು. ಸೊ ಈಗ ನೋಡಿದ್ರೆ ಫುಲ್ಲು ಭತ್ತನ ಪೈರ್ನ ನಾಟಿ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀವಿ. ಬಟ್ ಕ್ಲೈಮೇಟ್ ಅಂತ ಸೂಪರ್ ಆಗಿದೆ ನೋಡಿ. ಎಲ್ಲ ಮುಗಿಸ್ಕೊಂಡು ದೊಡ್ಡದು ಕೊಕ್ಕೆ ತಗೊಂಡು ಫ್ರೂಟ್ಸ್ನ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗ್ತಿದ್ವಿ. ಕಲ್ಟಿವೇಟ್ ಎಲ್ಲ, ಫ್ರೂಟ್ಸ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲೆಲ್ಲ ಜಾರ್ತಿದೆ, ಅದಕ್ಕೇನೆ ಇದನ್ನೇನೋ ಒಂಚೂರು ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿ ಕಾಫಿ ತೋಟದಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ವಾಟರ್ ಆ್ಯಪಲ್ ಏನಿತ್ತು ಇದೆಲ್ಲ ಬಿದ್ದುಬಿಟ್ಟಿದೆ ನೋಡಿ. ವಾಟರ್ ಆ್ಯಪಲ್ ನೋಡಿರ್ತೀರ, ಬೆಂಗಳೂರಲ್ಲೆಲ್ಲ ಮಾರ್ತಿರ್ತಾರೆ. ಸೊ ಇದ್ರದ್ದು ಮರ ಈ ಥರ ಇರುತ್ತೆ. ಇದರಿಂದ ಎಲ್ಲ ಬಿದ್ದುಬಿಟ್ಟು ಹಣ್ಣಾಗ್ಬಿಟ್ಟು ಕೆಳಗಡೆ ಬಿದ್ದಿದೆ. ಯಾರು ತಿನ್ನೋರು ಇಲ್ದಿರ. ಸೊ ನೆಕ್ಸ್ಟ್ ಈಗ ನಾವು ಆರೆಂಜ್ ಕಿತ್ಕೊಂಬರೋಣ, ಹಾರ್ವೆಸ್ಟ್ ಮಾಡಕ್ಕೆ ಹೋಗೋಣ. ಬನ್ನಿ, ಕಾಫಿ ತೋಟದಿಂದ. ಗಂಧರಿ ಮೆಣಸು, ಇದು ಮೆಣಸು ತುಂಬಾ ಖಾರ. ಇದ್ರಲ್ಲೇ ವೈನ್ ಮಾಡ್ತಾರೆ. ವೈನ್ ಮಾಡೋದ್ರಲ್ಲಿ ಇದನ್ನ ಹಾಕ್ತಾರೆ ನೋಡಿ. ಚಿಲ್ಲಿ ವೈನ್, ರೆಡ್ ಬರ್ಡ್ ಐ ಚಿಲ್ಲಿ ವೈನ್ ಇದೆ ಅದು. ಇದರಿಂದಾನೇ ಮಾಡೋದಾ? ನೀವು ಮಾಡಿದಿರ ಮನೆಯಲ್ಲಿ? ನಾವು ಮಾಡಿಲ್ಲ, ಮನೆಯಲ್ಲಿ ಸಿಗುತ್ತೆ ಇವಾಗೆಲ್ಲ. ನೋಡಿ, ಇಲ್ಲಿ ಆರೆಂಜ್ ಇದೆ. ನಮ್ಮ ಫ್ರೆಂಡ್ ಕೈಗೆ ಕೊಕ್ಕಿ ಕೊಟ್ಬಿಟ್ಟು ಕಳ್ಸಿದೀವಿ.
ಕಿತ್ಕೊಂಬರಕ್ ಹೋಗ್ತಿದ್ದಾನೆ ಅವನು. ನೋಡೋಣ ಯಾವ ಮಟ್ಟಕ್ಕೆ ಕೀಳ್ತಾನೆ ಅಂತ. ನೋಡಿ ಅದೇನೇ ಆರೆಂಜ್ ಕವರ್ ತಂದಾ. ಓಕೆ, ಕವರು ತಂದಿದ್ದೀವಿ. ಸರಿ, ಮೇಲೇನೆ ಇಡ್ಕೊ. ಓಕೆ, ಈ ಕ್ಯಾಚ್ ಇಟ್. ಕಿತ್ಕೊಂಡ್ ಬಂದಿದ್ದು ಕಾಯಿ ಏನಿತ್ತು ಅದ್ರದ್ದು ಇದು ಪಲ್ಪ್. ಇದು ಸ್ವೀಟ್ ಅಂಡ್ ಸೋರ್ ಎರಡೂ ಇದೆ, ಬಟ್ ಸ್ವಲ್ಪ ಸ್ವೀಟೇಜ್ ಜಾಸ್ತಿ ಇದೆ. ಸೊ ಅದಕ್ಕೆ ನಮ್ಮ ಹುಡುಗ ಇನ್ನೊಂದು ಮರದಲ್ಲಿ ತೋರಿಸ್ತೀನಿ ಬಾ, ಸಕ್ಕತ್ತಾಗಿರುತ್ತೆ ಅನ್ನ. ಅಲ್ಲಿ ಹೋಗ್ತಿದ್ವಿ ನೋಡಿ. ಅಲ್ಲಿ ನೋಡೋದಲ್ಲ ಗಣಬೇರಿ ಮೆಣಸು, ಗಾಂಧಾರಿ ಮೆಣಸಿನ್ಕಾಯಿ. ಇದೇನೆ ಗಾಂಧಾರಿ ಮೆಣಸಿನ್ಕಾಯಿ. ತುಂಬಾ ಇದಿರುತ್ತಾ ಸ್ಪೈಸಿ ಇದಕ್ಕ. ಬಟ್ ಇದ್ರ ಮೇಲೆ ಇದೆ ಇನ್ನ ನೀವು ಔಷಧಿ ಹೊಡೆದಿದ್ದೀರಲ್ಲ ಅದು ಚೆನ್ನಾಗಿರೋದು ಇರುತ್ತೆ ನೋಡು. ಇದನ್ನ ಟೇಸ್ಟ್ ಮಾಡೋಣ ಒಂದನ್ನ. ಬಟ್ ಎಲ್ಲ ಔಷಧಿ ಹೊಡೆದ್ಬಿಟ್ಟವನೆ, ಅದನ್ನೇ ತಿನ್ನು ಅಂತವನೆ. ಇಲ್ಲ ಗುರು, ಎಲ್ಲದಕ್ಕೂ ಇದೆ. ಬನ್ನಿ ಮುಂದೆ ಇನ್ನೊಂದ್ರಲ್ಲಿ ಟೇಸ್ಟ್ ಮಾಡೋಣ. ಬನ್ನಿ. ನಮ್ಮ ಹುಡುಗ ಫೈನಲಿ ಒಂದು ಕಿತ್ಕೊಂಡ್ ಬಂದಾನೆ. ಒಂಚೂರು ಇದ್ರ ಮೇಲೆ ಗುರು ಅಷ್ಟೆಲ್ಲ ಆಗ್ಬಿಡತ್, ಲೈಟ್ ಆಗಿ ಇದ್ ಮಾಡೋ ಅಷ್ಟು ಏನಾಗಲ್ಲ. ನಾನು ಹೇಳ್ತೀನಿ ಇದನ್ನ ಇವಾಗ ಒಳಗಡೆ ಇಟ್ಟು. ಇವ್ ನನ್ ಮಗ ಏನೋ ಮಾಡಂಗ್ ಕಾಣಿಸ್ತಾನೆ ನೋಡಿ. ಇಲ್ಲೇನೇ ಇಟ್ಟಿದ್ದೀವಿ ಗಾಂಧಾರಿ ಮೆಣಸಿನ್ಕಾಯಿನ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಫುಲ್ ಬಾಯಲ್ಗಡೆ ಹಾಕೊಂಡ್ ಕಚ್ಚು. ಸ್ವಲ್ಪ ಕಚ್ಚಿದಕ್ಕೇನೆ ಸ್ಪೈಸಿ ಇದೆ, ನಿಜ ಸೂಪರ್ ಸ್ಪೈಸಿ ಇದೆ. ಸ್ವಲ್ಪ ಕಚ್ಚಿದೇನೆ ನನ್ನ ಮಗ ಸಾಯ್ಸಕ್ ಪ್ಲಾನ್ ಮಾಡ್ಬಿಟ್ಟು ಫುಲ್ಲು ತಿನ್ನು ಅಂದ. ಬಟ್ ನಾವು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಫಸ್ಟ್ ಅಷ್ಟೇನೆ. ಓಕೆ, ಈಗ ಹೋಗ್ತಾ ಇದೀವಿ, ಕಂಟಿನ್ಯೂ ಮಾಡ್ತಿದೀವಿ. ಅಲ್ಲಿರೋ ಮರ ಏನ್ ಕಾಣಿಸ್ತಿದೆ ಅದರಲ್ಲಿ ಆರೆಂಜಸ್ ಇದೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಬನ್ನಿ ನೋಡೋಣ ಇಲ್ಲಿ ಎಷ್ಟು ಕಾಯಿ ಸಿಗುತ್ತೆ ಅಂತ. ಅಯ್ಯಪ್ಪ, ಸೂಪರ್ ಆಗಿದಾವೆ ಎಷ್ಟೊಂದು. ಅಲ್ಲಿ ಆ ಮರ ಈ ಮರ ನೋಡಿ ಹಿಡಿಬೇಕು, ಬಿದ್ರೆ ಹೊಡೆದೋಗುತ್ತೆ ಪಟ್ ಪಟ್ ಅಂತ. ಎಷ್ಟು ಕಾಯಿ ಇದೆ, ಅಲ್ಲೊಂದು ಅಷ್ಟಿದಾವೆ, ಇದ್ರಲ್ಲಿ ನೋಡಿ ಇಷ್ಟಿದಾವೆ. ಇದೇನೇನೆ ಆರೆಂಜ್ ಗಿಡ, ಅದೇ ಕಾಯಿ. ಸೊ ನಮ್ಮ ಹುಡುಗ ಅಲ್ಲಿಂದ ಈಗ ಕೊಕ್ಕೆ ಹಾಕ್ಬಿಟ್ಟು ಎಳಿತಿದ್ದಾನೆ. ನೋಡೋಣ ಹಂಗೆ ಕ್ಯಾಚ್ ಹಿಡ್ಕೋತಾನ ಇಲ್ಲ ಬೀಳ್ಸ್ತಾನಂತ. ಕ್ಯಾಚ್ ಮಿಸ್ ಮಾಡ್ಬಿಟ್ಟ, ಮಿಸ್ ಮಾಡಿಬಿಟ್ಟಿದ್ದಾನೆ. ಎಲ್ಲಿದೆ ಇದು? ಆಮೇಲೆ ಬೇರೆ ಕಡೆ ಹಾಳಾಗಿರೋದೆಲ್ಲ ಇದಾ? ಅದಲ್ಲ ಅದದು ಮೇಲೆದು ಮುಂದೆದು ಎಲ್ಲಿದೆ? ಅದು ಇದು ತಾನೆ. ಹ್ಮ್, ಓಕೆ. 2 ಕಾಯಿ ಕಿತ್ತಿದ್ದಾನೆ ಸಕ್ಸಸ್ಫುಲ್ ಆಗಿ. ಇಲ್ಲ ಹೊಡೆದಿಲ್ಲ, ಕ್ಲೀನ್ ಆಗಿದೆ ಎರಡು. ನೋಡಿ ಏನ್ ಗೊತ್ತಾ ಎಷ್ಟು ಹಾರ್ವೆಸ್ಟ್ ಮಾಡಿದೀವಿ ಅಂತ ನಾವು. ನೋಡಿ ಇಷ್ಟು ಕಾಯಿನ ಹಾರ್ವೆಸ್ಟ್ ಮಾಡಿದೀವಿ ಈಗ. 5 kg ಇಲ್ಲ, ಇಷ್ಟು ಇದೆ. ಕೆಜಿ ಲೆಕ್ಕ ಇಲ್ಲ, ಇದು ಎಮೋಷನ್ಸ್. ಇದು ಆರೆಂಜ್ದು ಹಾರ್ವೆಸ್ಟಿಂಗ್ ಆಯ್ತು. ಇವಾಗ ಸಿಬೆಕಾಯಿ ಗುವಾನ ಮಾಡೋಣ ಬನ್ನಿ. ನೋಡಿ ಇಲ್ಲಿದೆ. ಇಲ್ಲಿ ಆ ಮರದಿಲ್ಲ. ಫಸ್ಟ್ ಅವ್ರದ್ದು ಇನ್ನೊಂದು ಮರ ಇದೆ, ಅಲ್ಲಿ ಇನ್ನೊಂದು ಮರ. ಆ ಮರದಲ್ಲಿ ಕಿತ್ಕೊಂಡು ನೋಡಿ, ಅಲ್ಲಿ ಇನ್ನೊಂದು ಮರ, ಇಲ್ಲಿ ಸಾಕಾಗಿದೆ ನೋಡಿ. ಇದರಲ್ಲಿ ತಿನ್ನು. ಯಾವುದು ನೋಡು ಅಣ್ಣ, ಬಲ್ತಿದ್ರೆ ತೆಗಿ, ಬಲ್ತಿಲ್ಲ ಅಂದ್ರೆ ಬೇಡ. ಅದು ಬಲ್ತಿಲ್ಲ, ಸೊ ಅದಕ್ಕೆ ಈಗ ನೆಕ್ಸ್ಟ್ ಇನ್ನೊಂದು ಮರಕ್ಕೆ ಹೋಗ್ತಾ ಇದೀವಿ. ನೋಡ್ಕೊಂಡ್ ಹೋಗು. ನೋಡಿ ಸಪೋಟ ಗಿಡನೂ ಇದೆ, ನಲ್ಲಿಕಾಯಿ ಮರ, ಬ್ಲ್ಯಾಕ್ ಪೆಪ್ಪರ್ ಮರ. ಇಲ್ವಾ? ಅಲ್ಲಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಇನ್ನೊಂದು ಮರದಲ್ಲ ಕಿತ್ಕೊಳ್ಳೋಣ ಆ ಕಡೆ. ನೋಡಿ ಇಲ್ಲಿ ಪ್ರೈವೇಟ್ ಫಾಲ್ಸ್ ಇದೆ. ಇದು ಹಿಡನ್ ಫಾಲ್ಸ್ ಇನ್ ವಿರಾಜಪೇಟೆ. ಇದು ನೋಡಿ, ಇದಕ್ಕೆ ಹೆಸರೇನಿಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ, ಫುಲ್ಲು ನ್ಯಾಚುರಲ್ ಆಗಿ ನೇಚರ್ ವಾಟರ್ ಕಮಿಂಗ್ ಹಿಯರ್. ನೋಡಿ
ಸೀಬೆಕಾಯಿ ಎಲ್ಲ ಹಕ್ಕಿಗಳು ತಿಂದ್ಬಿಟ್ಟಿತ್ತು. ಅದಕ್ಕೆ ಅಲ್ಲಿಂದ ನೆಕ್ಸ್ಟು ಇನ್ನೊಂದು ತೋಟದಲ್ಲೂ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಹೋಗಿ ಕಿತ್ಕೊಂಡ್ಬಿಟ್ಟು ಬರೋಣ. ನೋಡಿ, ನೇಚರ್ ಸೌಂಡ್ಸ್ನ ಅಬ್ಸರ್ವ್ ಮಾಡಿ. ನಾನು ಸೈಲೆಂಟ್ ಆಗ್ತೀನಿ ಈಗ. ಸಿಕ್ಕಿದೆ ನೋಡಿ, ಎಷ್ಟು ಸಖತ್ತಾಗಿದೆ ನೋಡಿ. ನಮ್ಮ ಹುಡುಗನ ರಕ್ತ ಹಿಡ್ಕೋತಾ ಇದೆ. ನೀನು ಹಿಡ್ಕೊಂತ ಇಲ್ಲ, ಹುಡುಕ್ತಾ ಇದೆ, ಸೆನ್ಸ್ ಆಗ್ತಿದೆ. ಬಟ್ ಅದಕ್ಕೆ ಕಾರ್ಬನ್ ಇರೋ ರಕ್ತ ಬೇಕು, ಅದ್ರಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಕಷ್ಟಪಡ್ತಾ ಇದೆ. ಅದಕ್ಕೆ ಈಗ ಬಿಸಾಕ್ತಿದ್ದಾನೆ. ಬಿಸಾಕು ಬೇಗ, ಇನ್ನಿಲ್ಲ ಇದ್ರೆ ಮತ್ತೆ ಕಾಲಕ್ಕೆ ಈಗ ಹಿಡುತ್ತೆ. ಓಕೆ, ಹೋಗೋಣ ನೋಡಿ. ಇಲ್ಲ ನತ್ಕೊಂಡಿದ್ರು ನೋಡಿ, ನನ್ನ ಕಾಲಲ್ಲಿ ಹತ್ಕೊಂಡಿಲ್ಲ. ನೋಡಿ, ಹತ್ರ ಹೋಗು. ಇಲ್ಲಿ ನೋಡಿ, ಹಾವು ಹೋಗ್ತಾ ಇದೆ, ಹಾವು ಮರಿ. ಆ ವಿಡಿಯೋ ತೆಗಿತಾ ಇದ್ದಾನೆ, ಹತ್ರ ಹೋದಂಗೆ 1 ಕಿಲೋಮೀಟರ್ ದೂರ ನಿಂತ್ಕೊಂಡು. ಫೈನಲಿ ಬಂದಿದ್ದೀವಿ ಸೀಬೆಕಾಯಿ ಮರದ ಹತ್ರ. ನಮ್ಮ ಹುಡುಗ ಅರ್ಧ ಗಂಟೆಯಿಂದ ಅವ್ರ ತೋಟದಲ್ಲಿ ಹುಡುಕಿ ಈಗ ಕಂಡು ಹಿಡ್ದವನೆ ನೋಡಿ. ಅಲ್ಲಿದೆ, ಚಿಕ್ಕಿದ್ರೆ ಸಾಕು, ಬೇರೆಯವ್ರನ್ನ ಹಾಕೊಂಡು ಕೆಳಗಡೆ ಮಾಡಿ ಸುಳ್ದು ಕಂಟೆಂಟ್ ಮಾಡೋ ತರಾನೇ. ನಿಜನೇ ತಾನೆ, ಕಂಟೆಂಟ್ ಏನು? ಎಷ್ಟೊತ್ತು ನೀನು ಇದನ್ನ ಹುಡುಕಿದ್ದೇಳು? ಸುಮ್ಮನೆ ಹೇಳ್ತಾನೆ ನೋಡಿ. ಅಲ್ಲೂ ಇದೆ ವಿಡಿಯೋಪ್ಪ, ಮುಂದೆ ವಯಸ್ಸು. ಅಲ್ಲಿಂದ ತಗೋಬೇಕು. ಇಲ್ಲೊಂದು ಮರ ಇದೆ. ಸೊ ಎಲ್ಲಾದ್ರನ್ನ ಕಿತ್ಕೊಂಡು ಆಮೇಲೆ ತೋರಿಸ್ತೀವಿ ರೀ ಎಷ್ಟು ಕಾಯಿ ಕಿತ್ಕೊಂಡಿದೀನಿ ಅಂತ. ಫೈನಲ್ ಆಗಿ ಸೀಬೆಕಾಯಿ ಕಿತ್ತಿರೋ ಕಾರ್ಯಕ್ರಮ ಮುಗ್ದಿದೆ. ಇಲ್ಲಿ ನೋಡ್ಬೋದು ಏನು ಚೀಲ ಇದೆ. ಈ ಚೀಲ ತುಂಬಾನು ಕಿತ್ಕೊಂಡ್ ಬಂದಿದ್ದೀನಿ ನೋಡಿ. ಇವಾಗ ತಾನೇ ಫಾರ್ಮಲಿ ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿರೋಂಥ ಸೀಬೆಕಾಯಿ. ಯಾರಾದ್ರೂ ಬೇಕಾದ್ರೆ ನನಗೆ ಕೇಳ್ಬೇಡಿ, ಇದು ನಮ್ದಲ್ಲ. ಇಷ್ಟು ಇವತ್ತಿಂದು ಬ್ಲಾಗು ಇಲ್ಲಿಗೆ ಎಂಡ್ ಆಗ್ತಿದೆ. ಇವತ್ತಿನ ಡೇ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್.